ಎಲ್ರಿಗೂ ನಮಸ್ಕಾರ. ದಿನಾಂಕ 25/8/2026 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ 1. ಭಾರತವು ಬ್ರಿಕ್ಸ್ ವರ್ಕಿಂಗ್ ಗ್ರೂಪ್ ಫಾರ್ ಕೋಆಪರೇಷನ್ ಇನ್ ICTS ನ 7ನೇ ಸಭೆಯನ್ನ ಇತ್ತೀಚೆಗೆ ಯಾವ ನಗರದಲ್ಲಿ ಆಯೋಜಿಸಿತ್ತು? ಪ್ರಶ್ನೆಗೆ ಸರಿಯಾದ ಉತ್ತರ ಪುಣೆ. ಬ್ರಿಕ್ಸ್ ಅಂತ ಹೇಳಿದ್ರೆ 5 ರಾಷ್ಟ್ರಗಳ ಒಂದು ಒಕ್ಕೂಟ. ಬಿ ಬ್ರೆಜಿಲ್ ಅಂತ, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ ಮತ್ತು ಎಸ್ ಅಂದ್ರೆ ಸೌತ್ ಆಫ್ರಿಕಾ. ಪ್ರಾರಂಭದಲ್ಲಿ ಇದು ಬ್ರಿಕ್ ಅಂತ ಇತ್ತು, 4 ರಾಷ್ಟ್ರಗಳ ಒಕ್ಕೂಟ. ಸೌತ್ ಆಫ್ರಿಕಾ ಸೇರ್ಕೊಂಡ್ಮೇಲೆ 2010ರಲ್ಲಿ ಸೌತ್ ಆಫ್ರಿಕಾ ಜಾಯ್ನ್ ಆದ್ಮೇಲೆ ಬ್ರಿಕ್ಸ್ ಅಂತ ಆಗುತ್ತೆ. ಇವ್ರದ್ದು ವರ್ಕಿಂಗ್ ಗ್ರೂಪ್ ಫಾರ್ ದ ಕೋಆಪರೇಷನ್ ಇನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್, ICTS ಅಂತ ಹೇಳ್ತಾರೆ. ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್ ಅಂತ ಇವ್ರದ್ದು ಪ್ರತಿ ವರ್ಷ ಒಂದು ಸಭೆ ನಡೆಯುತ್ತೆ. ಈ ಬಾರಿ 7ನೇ ಸಭೆ ನಡೆದಿದೆ. ಇದು ಪುಣೆಯಲ್ಲಿ ನಡೆದಿರುತ್ತೆ. ಇದರ ಪ್ರಮುಖವಾದ ವಿಷಯ ಏನು ಅಂದ್ರೆ ಇನೋವೇಟ್, ಕೋಆಪರೇಟ್ ಅಂಡ್ ಟ್ರಾನ್ಸ್ಫಾರ್ಮ್ ಫಾರ್ ಎ ರಿಸೈಲೆಂಟ್ ಫ್ಯೂಚರ್ ಅಂತ ಆಗಿರುತ್ತೆ. AI ಮುಂದಿನ ಪೀಳಿಗೆಯ ಸಂವಹನ ಜಾಲಗಳು, ಇಂಡಸ್ಟ್ರಿ 4.0, ಇಂಟರ್ನೆಟ್ ಅಪ್ಲಿಕೇಶನ್ಗಳು, ವಿದ್ಯುತ್ಕಾಂತೀಯ ಕ್ಷೇತ್ರ, ಮಾನ್ಯತೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಬ್ರಿಕ್ಸ್ ನಲ್ಲಿ ಚರ್ಚೆ ಮಾಡಲಾಯಿತು. ಮುಂದಿನ ಪ್ರಶ್ನೆ ಈ ತರ ಇದೆ. ಭಾರತಾದ್ಯಂತ ಸಕ್ರಿಯ ಡೊಮೆಸ್ಟಿಕ್ PNG ಸಂಪರ್ಕಗಳ ವಿಸ್ತರಣೆಯನ್ನು ಉತ್ತೇಜಿಸಲು ಸರ್ಕಾರ ಯಾವ ಯೋಜನೆಯನ್ನ ಅನುಮೋದಿಸಿದೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂತಹ ಉತ್ತರ ದೇಶೀಯ PNG ಸಂಪರ್ಕಗಳ ಉತ್ತೇಜನಕ್ಕಾಗಿ ಪ್ರೋತ್ಸಾಹಕ ಯೋಜನೆ, ಇನ್ಸೆಂಟಿವ್ ಸ್ಕೀಮ್ ಫಾರ್ ದ ಪ್ರಮೋಷನ್ ಆಫ್ ಡೊಮೆಸ್ಟಿಕ್ PNG ಕನೆಕ್ಷನ್ಸ್. ಸ್ವಚ್ಛ, ಕೈಗೆಟಕುವ ಹಾಗೂ ಸುರಕ್ಷಿತ ಪೈಪ್ ಮೂಲಕ ಅಡುಗೆ ಅನಿಲವನ್ನ, PNG ಅಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ, ವಿಸ್ತರಿಸುವ ಸರ್ಕಾರವು ದೇಶೀಯ PNG ಸಂಪರ್ಕಗಳ ಉದ್ದೇಶಕ್ಕಾಗಿ ಪ್ರೋತ್ಸಾಹಕ ಯೋಜನೆಯನ್ನ ಅನುಮೋದನೆ ಮಾಡಿದೆ. ಸೆಪ್ಟೆಂಬರ್ 1, 2026ರಿಂದ ಇದು ಜಾರಿಗೆ ಬರುತ್ತೆ. ಭಾರತದಲ್ಲಿ ಪ್ರಸ್ತುತ 1.74 ಕೋಟಿ ದೇಶೀಯ PNG ಸಂಪರ್ಕಗಳು ಆಲ್ರೆಡಿ ಇರ್ತವೆ. ನಗರ ಅನಿಲ ವಿತರಣೆ, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಬಿಲ್ ಆಗದ ಸಂಪರ್ಕಗಳನ್ನು ಸಕ್ರಿಯ ಸಂಪರ್ಕಗಳಾಗಿ ಪರಿವರ್ತಿಸಲು ಹಾಗೂ PNG ಜಾಲವನ್ನು ವಿಸ್ತರಿಸಲು ಈ ಯೋಜನೆ ಪ್ರೋತ್ಸಾಹವನ್ನು ಕೊಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಈ ತರ ಇದೆ. ವರ್ಲ್ಡ್ ಮಸ್ಕಿಟೋ ಡೇ, ವಿಶ್ವ ಸೊಳ್ಳೆ ದಿನ, ಇದನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ. ಆಗಸ್ಟ್ 20ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಭಾರತದ ಸಿಕಂದರಾಬಾದ್ನಲ್ಲಿ ಸರ್ ರೊನಾಲ್ಡ್ ರಾಸ್ ಅವರು 1897ನೇ ಇಸ್ವಿಯಲ್ಲಿ ಸೊಳ್ಳೆಗಳನ್ನ ಮಲೇರಿಯಾ ರೋಗಕ್ಕೆ ಸೊಳ್ಳೆಗಳು ಕಾರಣ ಅನ್ನೋದನ್ನ ಕಂಡುಹಿಡಿದ್ರು. ಈ ದಿನವನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ವಿಶ್ವ ಸೊಳ್ಳೆ ದಿನ ಅಂತ ಆಗಸ್ಟ್ 20ನೇ ತಾರೀಕು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ. ಅವರ ಸಂಶೋಧನೆಯು ಸಾಂಕ್ರಾಮಿಕ ರೋಗಗಳ ಕುರಿತಾದ ತಿಳುವಳಿಕೆಯನ್ನ, ಒಂದು ರೂಪುರೇಷೆಯನ್ನ ಅಥವಾ ದೃಷ್ಟಿಕೋನವನ್ನ ಬದಲಾಯಿಸಿತು. ಸೊಳ್ಳೆಗಳ ನಿಯಂತ್ರಣ ಮತ್ತು ಸೊಳ್ಳೆಗಳಿಂದ ಮಲೇರಿಯಾ ಉಂಟಾಗುವಂತಹ ವಿಧಾನ, ಅದನ್ನು ತಡೆಗಟ್ಟಬಹುದಾದಂತಹ ವಿಧಾನಗಳನ್ನು ನಾವು ಮುಂದೆ ಕಂಡುಕೊಳ್ಳುವಲ್ಲಿ ಬಹಳ ನೆರವಾಯಿತು. ಸೊಳ್ಳೆಗಳು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಮುಂತಾದ ರೋಗಗಳಿಗೆ ವಾಹಕಗಳಾಗಿರ್ತವೆ. ಈ ದಿನ ರೋಗವಾಹಕಗಳ ನಿಯಂತ್ರಣ, ರೋಗವನ್ನು ತಡೆಗಟ್ಟೋದು, ಅದರ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೂ ಸಂಯೋಜಿತ ವೈದ್ಯಕೀಯ ಆರೈಕೆಯ ಮಹತ್ವವನ್ನು ತಿಳಿಸೋದು, ಜನರಲ್ಲಿ ಜಾಗೃತಿ ಮೂಡಿಸೋದೇ ಪ್ರಮುಖವಾದ ಉದ್ದೇಶ. ಸೊಳ್ಳೆಗಳಿಂದ ಉಂಟಾಗುವಂಥ ಅಪಾಯದ ಮುನ್ಸೂಚನೆಯನ್ನು ಅರಿಯೋದು, ಅದನ್ನು ತಡೆಗಟ್ಟೋದು, ಅದರ ಬಗ್ಗೆ ಜಾಗೃತಿ ಮೂಡಿಸೋದೇ ಇದರ ಪ್ರಮುಖವಾದ ಉದ್ದೇಶ. ನೆಕ್ಸ್ಟ್, ಆಗಸ್ಟ್ 2026ರ ಡೇಟಾ ಪ್ರಕಾರ ಹಾವು ಕಡಿತದಿಂದ ಉಂಟಾಗುವ ವಿಷ ಪ್ರಭಾವವನ್ನು ಕಡ್ಡಾಯವಾಗಿ ವರದಿ ಮಾಡಬೇಕಾದ ರೋಗವೆಂದು ಯಾವ ರಾಜ್ಯ ಘೋಷಣೆ ಮಾಡಿದೆ? ಈ ತರ ಕ್ವಶನ್ಸ್ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಬರುವಂತ ಸಾಧ್ಯತೆಗಳು ಇರ್ತವೆ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ಸರ್ಕಾರ ಆಗಸ್ಟ್ 2026ರಂದು ಹಾವು ಕಡಿತದಿಂದ ಉಂಟಾಗುವ ವಿಷ ಪ್ರಭಾವವನ್ನು ಕಡ್ಡಾಯವಾಗಿ ವರದಿ ಮಾಡಬೇಕಾದ ರೋಗ ಅಂತ, ಅಂದ್ರೆ ಮ್ಯಾಂಡೇಟರಿ ನೋಟಿಫೈಡ್ ಡಿಸೀಸ್ ಅಂತ ಕರಿತೀವಿ, MND ಅಂತ ಹೇಳ್ತಾರೆ, ಇದನ್ನ ಮಾಡಲೇಬೇಕು ಅಂತ ಘೋಷಣೆ ಮಾಡಿದೆ. ಇದರ ಅಡಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಕ್ಲಿನಿಕ್ಗಳು, ಆಸ್ಪತ್ರೆಗಳು ಪ್ರತಿಯೊಂದು ಶಂಕಿತ, ಸಂಭಾವನೀಯ ಹಾಗೂ ದೃಢಪಟ್ಟ ಹಾವು ಕಡಿತ ಪ್ರಕರಣಗಳನ್ನು ಹಾಗೂ ಸಾವನ್ನ ವರದಿ ಮಾಡಬೇಕು ಅಂತ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಇದಕ್ಕೂ ಮೊದಲು ಕರ್ನಾಟಕ ಸರ್ಕಾರ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ 2024ರಲ್ಲಿ ಇದೇ ರೀತಿಯ ಕ್ರಮವನ್ನ ಕೈಗೊಂಡ ಭಾರತದ ಮೊದಲ ರಾಜ್ಯ ಆಗಿತ್ತು. ಇಂಪಾರ್ಟೆಂಟ್, ಈ ತರ ಒಂದು ತೀರ್ಮಾನವನ್ನು ಕೈಗೊಂಡ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂದ್ರೆ 2024ರಲ್ಲಿ ಕರ್ನಾಟಕ ಆಗಿದೆ. ಈ ಕ್ರಮ ಉತ್ತಮ ದತ್ತಾಂಶ ಸಂಗ್ರಹಣೆ, ಹಾವು ವಿಷ ನಿರೋಧಕ ಔಷಧ ಅಂದ್ರೆ ಆಂಟಿಸ್ನೇಕ್ ವೇನಮ್, ಇದರ ಸಂಯೋಜಿತ ವಿತರಣೆ ಮತ್ತು ಸಮಗ್ರ ರೋಗ ಕಣ್ಗಾವಲು ಕಾರ್ಯಕ್ರಮ IDSP ಅಂತ ಕರಿತೀವಿ, ಇಂಟಗ್ರೇಟೆಡ್ ಡಿಸೀಸ್ ಸರ್ವೇಲೆನ್ಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ.
ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಮತ್ತು ASVಯನ್ನ ಒದಗಿಸುವ ದೃಷ್ಟಿಯಲ್ಲಿ, ಇದು ಎಲ್ಲ ಕಡೆ ಸಿಗೋದಿಲ್ಲ. ಆಸ್ಪತ್ರೆಗಳಲ್ಲಿ ಇದನ್ನ ಪ್ರೊವೈಡ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಉತ್ತಮವಾದ ಡೇಟಾ ಇರಬೇಕು. ಯಾವ ಲೊಕೇಶನ್ಗಳಲ್ಲಿ ಹಾವು ಕಡಿತದ ಪ್ರಮಾಣಗಳು ಹೆಚ್ಚಿದೆ, ಎಲ್ಲಿ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರೆ ಅಲ್ಲಿ ರೂಪುರೇಷೆಗಳನ್ನ ರಚನೆ ಮಾಡಿ ಅಲ್ಲಿ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂತಹ ಅವಕಾಶ ನಮ್ಮ ಸರ್ಕಾರಗಳಿಗೆ ಸಿಗುತ್ತೆ. ಆ ಉದ್ದೇಶದಿಂದ ಇದನ್ನ ಮಾಡಲಾಗ್ತಾ ಇದೆ. 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಅವೈಲೇಬಲ್ ಇದೆ. ಬೇಕಾದವರು ಇಲ್ಲಿ ಕಾಣುವಂತ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ಇದೆ. ಈ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ಕೊಂಡು ಆನ್ಸರ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ಬೋದು. ಡಾಕ್ಟರ್ ಜೈನೇಂದ್ರ ಕೆ ಜೈನ್ ಅನ್ನೋರ ಕುರಿತಾದಂತಹ ಹೇಳಿಕೆಗಳು. ಭೌತಶಾಸ್ತ್ರದಲ್ಲಿ ಪ್ರತಿಷ್ಠಿತ ವೂಲ್ಫ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯ ಮೂಲದ ವಿಜ್ಞಾನಿಯಾಗಿದ್ದಾರೆ. ಅವರು ರಾಜಸ್ಥಾನ ಮೂಲದ ಭಾರತೀಯ ಅಮೆರಿಕನ್ ಭೌತಶಾಸ್ತ್ರಜ್ಞರಾಗಿದ್ದು ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ಕಂಪೋಸಿಟ್ ಫರ್ಮಿಯಾನ್ಸ್ ಸಿದ್ಧಾಂತವನ್ನು ರೂಪಿಸಿದ್ದಾರೆ. ಫ್ರಾಕ್ಷನಲ್ ಕ್ವಾಂಟಮ್ ಹಾಲ್ ಎಫೆಕ್ಟ್ ಅನ್ನು ಅರ್ಥೈಸುವಲ್ಲಿ ಅವರ ಸಂಶೋಧನೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವೂಲ್ಫ್ ಪ್ರಶಸ್ತಿಯನ್ನ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಕೃಷಿ, ವೈದ್ಯಕೀಯ ಮತ್ತು ಕಲಾಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ. ಭೌತಶಾಸ್ತ್ರದಲ್ಲಿ ವೂಲ್ಫ್ ಪ್ರಶಸ್ತಿಯನ್ನ ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿಯ ನಂತರ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಪರಿಗಣಿಸಲಾಗುತ್ತೆ. ಸೊ ಇಲ್ಲಿ ವೂಲ್ಫ್ ಪುರಸ್ಕಾರ ಭೌತಶಾಸ್ತ್ರ ವಿಭಾಗ, ಅವರು ಪಡೆದುಕೊಂಡಂತಹ ವ್ಯಕ್ತಿ, ಅವರ ಭಾರತೀಯ ಮೂಲದ ಸುದ್ದಿ ಹಾಗೂ ಅವರ ಯಾವ ವಿಷಯಕ್ಕೆ ಅವರು ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಮತ್ತು ಅದು ಯಾವುದಕ್ಕೆ ಸಹಾಯವನ್ನ ಮಾಡ್ತಿದೆ, ಜೊತೆಗೆ ಆ ಪ್ರಶಸ್ತಿಯ ಹಿನ್ನೆಲೆ, ಇಷ್ಟು ಅಂಶಗಳನ್ನು ಇಲ್ಲಿ ಕವರ್ ಮಾಡಲಾಗಿದೆ. ಮತ್ತು ಪ್ರಶಸ್ತಿಯ ಮೌಲ್ಯ ಅಂತದ್ದು ನೊಬೆಲ್ನ ನಂತರದ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇಷ್ಟೆಲ್ಲ ಸ್ಟೇಟ್ಮೆಂಟ್ಸ್ ಇದ್ದಾಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 5ಕ್ಕೆ 5 ಹೇಳಿಕೆಗಳು ಸರಿ. ನಾನು ಇಲ್ಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲಾ ಕ್ವಶನ್ಸ್ಗಳು ಸರಿವೆ ಅಂತ ಕೊಡ್ತೀನಿ. ಯಾಕಂದ್ರೆ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋಗಳಲ್ಲಿ ನಾವು ಹೆಚ್ಚು ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡುವ ಉದ್ದೇಶದಿಂದಾಗಿ ಆಪ್ಷನ್ಸ್ಗಳನ್ನ ಬದಲಾಯಿಸಿರೋದಿಲ್ಲ ನಾನು. ಆದರೆ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಇದೇ ರೀತಿ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಪ್ಷನ್ಗಳಲ್ಲಿ ಅವರು ಬದಲಾವಣೆಗಳನ್ನ ಮಾಡ್ತಾರೆ. ಅದಕ್ಕೆ ನಿಮ್ಮ ಫ್ಯಾಕ್ಟ್ಸ್ ಏನಿರ್ತವೆ ಅದು ಕರೆಕ್ಟ್ ಇರಬೇಕಾಗತ್ತೆ. ಈಗ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ ನೋಡ್ಕೊಂಡಾಗ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಇದು ವೂಲ್ಫ್ ಭೌತಶಾಸ್ತ್ರದ ವೂಲ್ಫ್ ಪ್ರಶಸ್ತಿಯನ್ನ ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿಯ ನಂತರದ ಪ್ರಶಸ್ತಿ ಅಂತ ಇರ್ತಾರೆ. ಈ ತರ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಅವರು ಬದಲಾವಣೆ ಮಾಡ್ಬೋದು. ವೂಲ್ಫ್ ಪ್ರಶಸ್ತಿಯನ್ನು ಕೇವಲ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಕ್ಷೇತ್ರಕ್ಕೆ ಮಾತ್ರ ನೀಡಲಾಗುತ್ತದೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡ್ಬೋದು. ಅಥವಾ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಫ್ರಾಕ್ಷನಲ್ ಕ್ವಾಂಟಮ್ ಹಾಲ್ ಎಫೆಕ್ಟ್ ಅನ್ನು ಅರ್ಥೈಸುವಲ್ಲಿ ಅವರ ಸಂಶೋಧನೆ ಪ್ರಮುಖ ಅಂತ, ಈ ಟೆಕ್ನಿಕಲ್ ಟರ್ಮ್ ಏನಿದೆ, ಎಫೆಕ್ಟ್ ಏನಿದೆ, ಯಾವ ಒಂದು ಮೂಲ ವಿಷಯ ಇದೆಯಲ್ಲ ಅದನ್ನೇ ಬದಲಾವಣೆ ಮಾಡಿ ಅವರು ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು. ಸೊ ಇಲ್ಲಿ ನಿಮಗೆ ಫ್ಯಾಕ್ಟ್ಸ್ ಗಳು ಗೊತ್ತಿರಲಿ ಅನ್ನೋ ಕಾರಣಕ್ಕೆ, ಇನ್ಫಾರ್ಮೇಶನ್ ಪ್ರಾಪರ್ ಆಗಿರ್ಲಿ ಅಂತ ಕಾರಣಕ್ಕೆ ಸಾಮಾನ್ಯವಾಗಿ ಆಪ್ಷನ್ಗಳನ್ನ ಯಾವುದನ್ನು ತಪ್ಪು ಮಾಡದೆ ಸರಿಯಾದ ಆಪ್ಷನ್ಸ್ ಗಳನ್ನೇ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮುಂದೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಇಸ್ರೋಗೆ ಸಂಬಂಧಪಟ್ಟಂಗಿದೆ, ನೋಡ್ಕೊಳ್ಳಿ. ಇಸ್ರೋದವ್ರು ಏನ್ ಮಾಡ್ತಾರೆ, ಇನ್ ಮುಂದೆ ರಾಕೆಟ್, ವಾಹನ ನೌಕೆಗಳು ಮತ್ತು ಸಾಮಾನ್ಯ ಉಪಗ್ರಹಗಳು ಉತ್ಪಾದನೆಯಿಂದ ಹಂತ ಹಂತವಾಗಿ ಹಿಂದೆ ಸರಿತಾರೆ. ಇದನ್ನ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಹೆಚ್ಚಿನ ಉತ್ಪಾದನಾ ಜವಾಬ್ದಾರಿಯನ್ನು ನೀಡ್ತಾರೆ. ಇದು ಮೊದಲನೇ ಸ್ಟೇಟ್ಮೆಂಟ್. ಎರಡನೇದು, ಇಸ್ರೋ ತನ್ನ ಗಮನವನ್ನ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ಡೀಪ್ ಸ್ಪೇಸ್ ಮಿಷನ್ಸ್ ಆಳ ಬಾಹ್ಯಾಕಾಶ ಯೋಜನೆಗಳು ಹಾಗೂ ಹೊಸ ಬಾಹ್ಯಾಕಾಶ ತಂತ್ರಜ್ಞಾನಗಳ ಅಭಿವೃದ್ಧಿಯತ್ತ ಕೇಂದ್ರೀಕರಿಸುತ್ತೆ. ಮೊದಲನೇದು ಎರಡದು ಇಂಟರ್ಲಿಂಕ್. ಮೊದಲನೇದು ಅವರ ರೆಸ್ಪಾನ್ಸಿಬಿಲಿಟಿಗಳೇನಿದೆ ಅದನ್ನ ಅವರು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿಗಳೇನಿವೆ, ಮೊದಲು ಪ್ರಾರಂಭದಲ್ಲಿ ಮಾಡಿದಂತಹ ರಾಕೆಟ್ಗಳಿರ್ಬೋದು, ಸಾಮಾನ್ಯವಾದ ಉಪಗ್ರಹಗಳಿರ್ಬೋದು, ಅವುಗಳ ಉತ್ಪಾದನೆಯನ್ನ ಖಾಸಗಿಯವರಿಗೆ ಮತ್ತು ಸಾರ್ವಜನಿಕ ವಲಯದಲ್ಲಿರುವ ಸಂಸ್ಥೆಗಳಿಗೆ ವಹಿಸಿದ್ರೆ ಅವರು R&D ಮಾಡೋದಕ್ಕೆ, ಡೀಪ್ ಸ್ಪೇಸ್ ಮಿಷನ್ಸ್ ಗಳನ್ನ ಮಾಡೋದಕ್ಕೆ ಮತ್ತು ಹೊಸ ತಂತ್ರಜ್ಞಾನಗಳು ಏನ್ ಬರ್ತವೆ, ಅಪ್ಡೇಟ್ ಆಗ್ತಾ ಇದೆ, ಅದರ ಕಡೆ ಗಮನ ಹರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮೊದಲೆರಡು ಸ್ಟೇಟ್ಮೆಂಟ್ಸ್ ಇವೆ. ಅದಾದ್ಮೇಲೆ 2033-35 ವೇಳೆಗೆ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯನ್ನು ಸುಮಾರು $9 ಮಿಲಿಯನ್ ಇಂದ $44 ಮಿಲಿಯನ್ ಗೆ ಹೆಚ್ಚಿಸುವುದು ಇದರ ಪ್ರಮುಖವಾದ ಉದ್ದೇಶವಾಗಿದೆ. ಬಿಲಿಯನ್, ಇದು $9 ಬಿಲಿಯನ್ ಇಂದ $44 ಬಿಲಿಯನ್ ಗೆ ಹೆಚ್ಚಿಸುವುದು ಇದರ ಪ್ರಮುಖವಾದ ಉದ್ದೇಶ. SSLV, PSLV
LV-M3, GSLV MK3 ಸೇರಿದಂತೆ ಪ್ರಮುಖ ಉಡಾವಣಾ ವಾಹಕಗಳ ಉತ್ಪಾದನೆಯಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲಾಗುತ್ತೆ. ಇದು 4ನೇ ಸ್ಟೇಟ್ಮೆಂಟ್. ನೆಕ್ಸ್ಟ್, ಭಾರತೀಯ ಬಾಹ್ಯಾಕಾಶ ನೀತಿ 2023 ಇಂಡಿಯನ್ ಸ್ಪೇಸ್ ಪಾಲಿಸಿ 2023ರ ಪ್ರಮುಖ ಉದ್ದೇಶಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆ ಮತ್ತು ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಕೂಡ ಸೇರಿರುತ್ತದೆ. 2023ರ ಇಂಡಿಯನ್ ಸ್ಪೇಸ್ ಪಾಲಿಸಿಯನ್ನು ಓದಿದ್ರೆ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ 5ಕ್ಕೆ 5 ಸರಿ ಇದೆ. ನಮ್ಮ ಇಸ್ರೋದವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ವಹಿಸುವ ಮೂಲಕ ಇಸ್ರೋದ ಮೇಲೆ ಇರುವಂತಹ ಜವಾಬ್ದಾರಿಗಳನ್ನ ಅಂದ್ರೆ ಬೇಸಿಕ್ ನೆಸೆಸಿಟೀಸ್ ಏನಿರ್ತಾವೋ ಅವುಗಳನ್ನ ಬೇರೆ ಸಂಸ್ಥೆಗಳಿಗೆ ನೀಡುವ ಮೂಲಕ ಅವರು ಮುಂದೆ ಬರುವಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಂಸ್ಥೆಗೆ. ಹಾಗೂ ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿ ಸೇರಿದಂತೆ ಹೆಚ್ಚಿನ ತಾಂತ್ರಿಕ ಸಾಮರ್ಥ್ಯ ಅಗತ್ಯವಿರುವ ಕ್ಷೇತ್ರಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಉದ್ದೇಶದಿಂದ ಇಸ್ರೋ ಅವರು ಈ ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಇನ್ನು ಉಳಿದಂತ 3 ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿ ಇವೆ. ಇಂಡಿಯನ್ ಸ್ಪೇಸ್ ಪಾಲಿಸಿ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕೂಡ ಸರಿ ಇರ್ತದೆ. ನೆಕ್ಸ್ಟ್ ಕ್ವಶನ್, ಅಂಕಿಅಂಶದ ಮೇಲೆ ಒಂದು ಪ್ರಶ್ನೆ. ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ WIPO ಬಿಡುಗಡೆ ಮಾಡಿರುವ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ವರ್ಲ್ಡ್ ಇನ್ನೋವೇಷನ್ ಇಂಡೆಕ್ಸ್ ನ ವರದಿಯ ಪ್ರಕಾರ ಭಾರತದ ಸ್ಥಾನವು ಗಮನಾರ್ಹವಾಗಿ ಸುಧಾರಿಸಿದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಸುಧಾರಣೆ ಕಂಡಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ, WIPO ಕನ್ನಡದಲ್ಲಿ ವಿಶ್ವ ಬೌದ್ಧಿಕ ಆರ್ಥಿಕ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. ಭಾರತವು ಜಾಗತಿಕ ನಾವೀನ್ಯತೆ ಸೂಚ್ಯಂಕ 38 ಸ್ಥಾನ ಜಿಗಿದಿದೆ ಅಂತ ಹೇಳ್ತಾ ಇದ್ದಾರೆ. 2015ರಲ್ಲಿ ಭಾರತ 81ನೇ ಸ್ಥಾನದಲ್ಲಿತ್ತು. 2019ರಲ್ಲಿ 66ನೇ ಸ್ಥಾನಕ್ಕೆ ಜಂಪ್ ಆಯಿತು ಮತ್ತು ಪ್ರಸ್ತುತವಾಗಿ 38ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಒಂದು ದಶಕದಲ್ಲಿ ಭಾರತವು 43 ಸ್ಥಾನಗಳ ಸುಧಾರಣೆಯನ್ನ ಕಂಡಿದೆ. ಇದೆಲ್ಲ ಸ್ಟ್ಯಾಟ್ಸ್ಗಳ ಮೇಲೆ ಕ್ವಶನ್ ರೈಸ್ ಮಾಡಿರೋದು. ಸೊ ಈ 4ನೇದೇನಿದೆ ಅದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇರ್ತದೆ. ಯಾಕಂದ್ರೆ 2015ರಲ್ಲಿ ಯಾವ ಸ್ಥಾನದಲ್ಲಿತ್ತು ಅಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಸಾಮಾನ್ಯವಾಗಿ ನಿಮಗೆ ಪ್ರೆಸೆಂಟ್ ಈ ವರ್ಷದ ಸ್ಥಾನದ ಬಗ್ಗೆ ಐಡಿಯಾ ಇದ್ರೆ 7 ವರ್ಷ 8 ವರ್ಷ 5 ವರ್ಷ 10 ವರ್ಷದ ಹಿಂದೆ ಕೊಟ್ಟಿರುವಂತ ಡೇಟಾ ಸಾಮಾನ್ಯವಾಗಿ 90% ಆಫ್ ದಿ ಕೇಸಸ್ ಅಲ್ಲಿ ಸರಿ ಇರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲ ಸರಿ ಇದೆ. ಜಾಗತಿಕ ನಾವೀನ್ಯತೆ ಸೂಚ್ಯಂಕವನ್ನ WIPO ಬಿಡುಗಡೆ ಮಾಡುತ್ತೆ. ಏನಪ್ಪಾ ಇದು ದೇಶಗಳ ನಾವೀನ್ಯತೆ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನ ಮೌಲ್ಯಮಾಪನ ಮಾಡುವಂತ ಒಂದು ಜಾಗತಿಕ ಸೂಚ್ಯಂಕ ಆಗಿರುತ್ತೆ. WIPO ಅಂದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ. ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ಕಂಡುಬರುತ್ತೆ. ಈ ವರ್ಷದ ಡೇಟಾದಲ್ಲಿ ಭಾರತ 38ನೇ ಸ್ಥಾನದಲ್ಲಿ ಕಂಡುಬರ್ತಾ ಇದೆ. 2015ರಲ್ಲಿ 81 ಇತ್ತು, 19ರಲ್ಲಿ 66 ಇತ್ತು. ಈಗ 38ನೇ ಸ್ಥಾನವನ್ನು ಪಡೆಯುವ ಮೂಲಕ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ ಅಂತ ಹೇಳ್ಬೋದು. ಇನ್ನು ಒಂದು ದಶಕದಲ್ಲಿ ನೋಡೋದಾದ್ರೆ 2015ರಲ್ಲಿ 81ನೇ ಸ್ಥಾನದಲ್ಲಿತ್ತು, 38ನೇ ಸ್ಥಾನಕ್ಕೆ ಏರಿರೋದ್ರಿಂದ ಒಂದು ದಶಕದ ಅವಧಿಯಲ್ಲಿ ಭಾರತ 43 ಸ್ಥಾನಗಳ ಸುಧಾರಣೆಯನ್ನ ಕಂಡಿರೋದ್ರಿಂದನೇ ಗಮನಾರ್ಹವಾಗಿ ಬೆಳವಣಿಗೆ ಕಂಡಿದೆ ಅಂತ ನಾವು ಹೇಳ್ಬೋದಾಗಿದೆ. ನೆಕ್ಸ್ಟ್, ಫ್ರೆಂಚ್ ತಾರೆ ವಿಕ್ಟರ್ ಲನೆ ಮತ್ತು ದಕ್ಷಿಣ ಕೊರಿಯಾದ ಅನುಭವಿ ಆನ್ ಸೆಯಿಂಗ್ ಅವರು ನವದೆಹಲಿಯಲ್ಲಿ ಭಾನುವಾರ ಮುಕ್ತಾಯಗೊಂಡ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಇದನ್ನ ನೋಡ್ಕೊಂಡಿರಿ. ಇನ್ನು ಪದಕಗಳ ಪಟ್ಟಿಯನ್ನು ಇಲ್ಲಿ ನೀವು ಕಾಣಬಹುದಾಗಿರ್ತದೆ. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿ 2026ರಂದು ನಡೀತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಇದ್ರ ಮೇಲೆ ಕ್ವಶನ್ಸ್ಗಳು ರೈಸ್ ಆಗೋ ಸಾಧ್ಯತೆ ಇರ್ತದೆ. ಇನ್ನು ಚೀನಾದ ಬೀಜಿಂಗ್ ನಲ್ಲಿ ನಡೆಯುತ್ತಿರುವ ವಿಶ್ವ ಹ್ಯೂಮನಾಯ್ಡ್ ರೋಬೋಟ್ ಗೇಮ್ ನಲ್ಲಿ ಫ್ರೀ ಕಾಂಬಾಟ್ ಪಂದ್ಯವು ಎಲ್ಲರ ಗಮನ ಸೆಳೆದಿತ್ತು. ಅದರ ಒಂದು ಭಾವಚಿತ್ರವನ್ನ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ದೇಶೀಯ ನಿರ್ಮಿತ AK-203 ಶೇರ್ ರೈಫಲ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಲಾಗಿರ್ತದೆ. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವಲ್ಲಿ ಐತಿಹಾಸಿಕ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದಾಗಿದೆ. 100% ಭಾರತೀಯ ಕಚ್ಚಾ ವಸ್ತುಗಳು ಹಾಗೂ ಸ್ವದೇಶಿ ಬಿಡಿಭಾಗಗಳಿಂದಲೇ ನಿರ್ಮಿಸಲಾಗಿರ್ತಕ್ಕಂಥ ಅತ್ಯಾಧುನಿಕ MK-203 ಅಸಾಲ್ಟ್ ರೈಫಲ್, ಇದಕ್ಕೆ ಶೇರ್ ಅಂತ ಹೆಸರಿಟ್ಟಿದ್ದಾರೆ.
ಮೊದಲ ಆವೃತ್ತಿಯ ಫೈರಿಂಗ್ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಉತ್ತರ ಪ್ರದೇಶದ ಅಮೇಠಿಯಲ್ಲಿರುವ ಕೋರ್ಮಾ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಅನ್ನೋ ಸಂಸ್ಥೆ ಈ ರೈಫಲ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ. ಇಂಪಾರ್ಟೆಂಟ್, ಮುಂದೆ ಬರುವಂತಹ ದಿನಗಳಲ್ಲಿ ಇದರ ಮೇಲೆ ಕ್ವಶನ್ಸ್ಗಳನ್ನ ಕೇಳಬಹುದಾಗಿರ್ತದೆ. ಉತ್ತರ ಪ್ರದೇಶದ ಅಮೇಠಿಯ ಕೋರ್ಮಾದಲ್ಲಿ ಸ್ಥಾಪಿಸಲಾದ ರೈಫಲ್ ತಯಾರಿಕಾ ಕಾರ್ಖಾನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 2019 ಮಾರ್ಚ್ 3ರಂದು ಶಂಕುಸ್ಥಾಪನೆಯನ್ನ ಮಾಡಿದ್ರು ಅಂತ ನೀವಿಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದವರೆಗೂ ಧನ್ಯವಾದ.